ಈಗ ಸುಮಾರು ಅವ್ರು ನೋಡ್ತೇನೆ ಅವರಿಗೆ ಅವರ ವಾತಾವರಣ ಸುಮಾರು 25 ವರ್ಷಗಳ ಹಿಂದೆ ಹಿಂದಿನ 25 ವರ್ಷಗಳ ಹಿಂದೆ ಹೋಗ್ರಿ ಒಂದು ರೋಡ್ ಸಮೇತ ಇದ್ದಿಲ್ಲ, ಒಂದು ರೋಡ್ಗಳು ಇದ್ದಿಲ್ಲ. ಅಭಿವೃದ್ಧಿ ಇವತ್ತೇನಾರ BJP ಅವರು ನಾವು ಇಂಥ ದಾವಣಗೆರೆಯಲ್ಲಿ ಯಾವ ರೋಡ್ ಮಾಡಿದ್ದೀನಿ ಅಂತ ಒಪ್ಕೊಂಬಿಡಿಲಿ ಅವ್ರು ನೋಡೋಣ. ಇವತ್ತೇನಾರ ರಸ್ತೆಗಳು ಅಂದರೆ SS ಮಲ್ಲಿಕಾರ್ಜುನ ಶಾಮನೂರು ಶಿವಶಂಕರಪ್ಪರ ಅಧ್ಯಕ್ಷತೆಯಲ್ಲಿ ಸಾವಿರಾರು ಕೋಟಿ ಅನುದಾನ ತಂದು ಇವತ್ತು 5 ವರ್ಷಗಳ ಹಿಂದೆ ಈ PB ರೋಡ್ ಇಲ್ಲಿ ಮುಗಿಸಿದ್ದ ಇಲ್ಲಿದ್ದ ಇವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ 5 ವರ್ಷ BJP ಸರ್ಕಾರ ಇದ್ದಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಒಂದು ಅರ್ಧ ಕಿಲೋಮೀಟ್ರನ್ನ. ಇವತ್ತು ಅದೇ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದಿಷ್ಟು ಕಂಟಿನ್ಯೂ ಮಾಡಿದ್ರು. ಹಾಗೂ ಮತ್ತು ಯಾವುದೇ ರಸ್ತೆಗಳನ್ನಾಗಲಿ ಯಾವುದೇನಾರ ಆಗಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಹಾಗೆ ನೋಡಿ ಮೇಡಮ್ ಅವರೇ, ದಕ್ಷಿಣದಲ್ಲಿ 45ರಿಂದ 50 ವರ್ಷ ಕಾಂಗ್ರೆಸ್ ಅಧಿಕಾರ ತಗೊಂಡು ಬಂದರು ಸಹ ಇಲ್ಲಿವರೆಗೂ ಒಂದು ರಿಂಗ್ ರೋಡ್ ಬಿಟ್ಟರೆ ಬೇರೆ ಏನೇನು ಆಗಿಲ್ಲ. ಉದಾಹರಣೆ ಬಟ್ಟಿ ಲೇಔಟು, BD ಲೇಔಟು ಏನು ಹಾಕ್ಯಂತ ಬಂದಿದ್ರಲ್ಲ ಅವ್ರ ಮನೆಗಳು ಅವ್ರು ಯಾವ ಸ್ಥಿತಿ ಅದಾರ ಅನ್ನೋದು ಈಗ ನೇರವಾಗಿ ಹೋಗಿ ಅವ್ರು ಕಾಣ್ರಿ ಜನಗಳು ಮಾತನ್ನೇ ನೀಡ್ತಾರೆ. ಇವತ್ತು ಏನಾದರೂ ಇದ್ರೆ ಶಾಮನೂರು ಶಿವಶಂಕರಪ್ಪರು SS ಮಲ್ಲಿಕಾರ್ಜುನ 10,000 ಆಶ್ರಯ ಮನೆ ಕೊಟ್ಟರೆ BJP ಅವರ ಕೈಲಿ ಒಂದು ಮನೆಗಳನ್ನು ಕೊಡೋಕ್ಕಾಗಿಲ್ಲ. ಸುಮ್ಮನೆ ಇವತ್ತು ದಾವಣಗೆರೆ ಇವತ್ತು ಕಾಂಗ್ರೆಸ್ ಪಕ್ಷ ಶಾಮನೂರು ಕೊಟ್ಟಿರಲ್ಲ ಮನೆಗಳಲ್ಲ. IAS ಕನ್ನಡದಲ್ಲಿ IAS ಆದಂತ ಕೆ ಶಿವರಾಮ್ ಸಾಹೇಬ್ ಅವರು ಹುಡುಕೋ ಬ್ಯಾಂಕ್ನಲ್ಲಿ ವಿಶೇಷ ಕೋಟದಲ್ಲಿ 50,000 ಕೋಟಿ ಕೇಂದ್ರ ಸರ್ಕಾರದ ದುಡ್ಡು ತಗೊಂಡು ಬಡವರಿಗೆ ಮಾಡಿರಕ್ಕಂತ IAS ಅಧಿಕಾರಿ ಇವತ್ತು ಕೆ ಶಿವರಾಮನವರನ್ನ ನೆನೆಸಬೇಕು ವಿನ ರಾಜಕಾರಣಿಗಳೆಲ್ಲ ಮೂಲಕದಲ್ಲಿ ನಾವು ಘಂಟಾಘೋಷವಾಗಿ ನಾವು ಹೇಳ್ತಾ ಇದ್ದೇವೆ. ಇಡೀ ದಾವಣಗೆರೆಗೆ ನಮ್ಮ ದಲಿತರ ಅವ್ರು ಏನಾರ ಕೇಳ ರಾಜಕೀಯ ಬೇಕಾಗಿಲ್ಲ. ನಮ್ಮ ಶಿವರಾಮ ಸರ್ಗೆ ಜಾಗ ಕೊಡ್ಲಿಲ್ಲಲ್ಲ, ಯಾರು ಕೊಟ್ರು? ಸರ್ಕಾರ ಕೊಟ್ರ. ಅದು ಅವ್ರು ಮಾಡಿರೋಂಥ ಸಾವಿರಾರು ಜನ 1500 ಮನೆ ಕೊಟ್ಟರು SOG ಕಾಲೋನಿಯಲ್ಲಿ. ಇವತ್ತು ನೆನೆಸ್ಕೊಂಡು ಊಟ ಮಾಡ್ತಾ ಇದಾರಲ್ಲಿ ಜನರು. 1470 ಮನೆ ಕೊಟ್ಟಿಲ್ಲ, ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ. ಶಿವರಾಮ್ ಸರ್ ಜೀವನ ಪರ್ಯಂತ ಅವ್ರು ಕೊಟ್ಟಿರೋ ಆಶ್ರಯ ಮನೆಗಳು ಯಾರು ಮಲ್ಲಣ್ಣರು ಮಾಡಿಲ್ಲ, ಶಿವಶಂಕರಪ್ಪರು ಮಾಡಿಲ್ಲ, ಯಾರು ಮಾಡಿಲ್ಲ. ಕಾಂಗ್ರೆಸ್ನವರು BJP ಮಾಡಿರೋದು DC ಶಿವರಾಮ್ ಸರ್ ಮಾಡಿರೋದು. ಇವತ್ತು ಅವ್ರು ನೆನೆಸ್ಕೊಂಡು ಊಟ ಮಾಡ್ತಾ ಇದ್ದೇವೆ 1470 ಮನೆ. ಇಡೀ ಕರ್ನಾಟಕದಲ್ಲಿ ಸ್ಪೆಷಲ್ ಕೋಟ ಅದು ಕೆ ಶಿವರಾಮ್ ತಗೊಂಡ್ಬಂದಿರೋದು. ಕೇಂದ್ರದಲ್ಲಿ ಸ್ಪೆಷಲ್ ಆರ್ಗನೈಸ್ ಗ್ರೂಪ್ ಅಂತಂದು ಹೇಳಿ IAS ಅಧಿಕಾರಿಗಳು ಅವ್ರಿಗೆ ಒಬ್ಬರಿಗೆ ಗೊತ್ತಿತ್ತು, ಹಾಗಾಗಿ ಅವರೇ ತಗೊಂಡ್ಬಂದಿದ್ದು. ಏನಾರ ಇದ್ರೆ ಇವತ್ತು ತಂದಿರೋದು ಆಗ ಸ್ಮಾರ್ಟ್ ಸಿಟಿಗೆ ಕೇಂದ್ರ ಸರ್ಕಾರ 500 ಕೋಟಿ ಕೊಟ್ಟರೆ ರಾಜ್ಯ ಸರ್ಕಾರ 500 ಕೋಟಿ ಕೊಟ್ಟಿದೆ. ಅವತ್ತು ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ 9ನೇ ಸ್ಥಾನಕ್ಕೆ ಅದಕ್ಕೆ ಸಮರ್ಥ ಅವ್ರಿಗೆ